ಪೇಪರು ಕೊಟ್ಟಿದ್ದೀನಿ ನಾನು. ಸೆಕೆಂಡ್ PUC ಮಾಡಲ್ ಪೇಪರು ನಿಮ್ಮ ಹ್ಯಾಂಡ್ ಕೊಟ್ಟಿದ್ದೀನಿ. ಡಿಪಾರ್ಟ್ಮೆಂಟ್ ಪ್ರಕಾರ ಏನಾಗಿದೆ, 3 ಟೈಪ್ಸ್ ಆಫ್ ಬ್ಲೂ ಪ್ರಿಂಟ್. 3 ಟೈಪ್ಸ್ ಆಫ್ ಬ್ಲೂ ಪ್ರಿಂಟ್ ಅಂದರೆ ಫಸ್ಟ್ ಮಾಡಲ್ ಪೇಪರಲ್ಲಿ ಸಪೋಸ್ 22ನೇ ಕ್ವಶನ್ನು ಡಿಟರ್ಮಿನೆಂಟ್ ಅಲ್ಲಿ ಕೇಳಿದರೆ, ಅದೇ 22ನೇ ಕ್ವಶನ್ಸ್ ಅಲ್ಲಿ ಏನು ಮಾಡ್ತಾನೆ, ಇನ್ವರ್ಸಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೇಳ್ತಾನೆ. ನಾವು ಫಿಕ್ಸ್ ಆಗ್ಬಿಡ್ತೀವಿ 22ನೇ ಕ್ವಶನ್ಸ್ ಅಲ್ಲಿ ಡಿಟರ್ಮಿನೆಂಟ್ ಪ್ರಾಬ್ಲಮ್ಸ್ ಕೇಳ್ತಾನೆ ಹಂಗೆ ಅನ್ಕೊಳ್ಳಂಗಿಲ್ಲ. ಅದೇ 22ನೇ ಕ್ವಶನ್ಸ್ ಪ್ಲೇಸಲ್ಲಿ ಏನು ಕೇಳ್ಬೋದು, ಅವನು ಇನ್ವರ್ಸಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೇಳ್ಬೋದು, ಅಥವಾ ಡಿಫ್ರೆನ್ಷಿಯೇಷನ್ ಕೇಳ್ಬೋದಾ. ನಾನು ಈಗ ಯಾವ ಥರ ಇದು ಹ್ಯಾಂಡ್ ಬುಕ್ ರೆಡಿ ಮಾಡಿದ್ದೀನಿ ಅಂದರೆ, ಈ ಹ್ಯಾಂಡ್ ಬುಕ್ಕಲ್ಲಿ ಒಂದು ಮಾಡಲ್ ಪೇಪರ್ಗೆ ಫುಲ್ ಕ್ವಶನ್ ಆ್ಯಂಡ್ ಆನ್ಸರ್ ಇದೆ. ಒಂದು ಮಾಡಲ್ ಪೇಪರ್ ಫುಲ್ ಕ್ವಶನ್ಗೆ ಆನ್ಸರ್ ಇದೆ. ಅಟ್ ದ ಸೇಮ್ ಟೈಮ್ 22ನೇ ಕ್ವಶನ್ ಪ್ಲೇಸಸಲ್ಲಿ ಏನೇನು ಕೇಳ್ತಾನೆ, 22ನೇ ಕ್ವಶನ್ ಪ್ಲೇಸಲ್ಲಿ ಏನೇನು ಕೇಳ್ತಾರೆ ಅದೊಂದು ಇದರೊಳಗಡೆ ನಾನು ಯಾವ ಥರ ಇಟ್ಟಿದ್ದೀನಿ ಅಂದರೆ 22ನೇ ಕ್ವಶನ್ 22 ಬಂದಿರ್ತೀನಿ. ಓವರ್ ಆರ್ ಅಂದ್ರೇನು, ಅದೇ ಜಾಗದಲ್ಲಿ ಇನ್ವರ್ಸಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೇಳ್ತೇನೆ ಅಂತ ಅಲ್ಲೇ ಮಾಡಿದ್ದೀನಿ, ಅಲ್ಲೇ ಇದೆ ಕ್ವಶನ್. ತಿರ್ಗ ಮತ್ತೆ ಓವರ್ ಆರ್ ಇನ್ಯಾವ್ದು ಕೇಳ್ಬೋದು, ಅಪ್ಲಿಕೇಶನ್ಸ್ ಆಫ್ ದಿ ಡೆರಿವೇಟಿವ್ ಕ್ವಶನ್ಸ್ ಕೇಳ್ಬೋದು. ಓವರ್ ಆರ್ ಅಂತ ಹಾಕಿ ಅಲ್ಲೇ ಹಾಕಿದ್ದೀನಿ. ನೀನು ಹುಡುಕೋ ಅವಶ್ಯಕತೆ ಇಲ್ಲ. ಅವ್ರು ಕ್ವಶನ್ ಪೇಪರ್ ಸೆಟ್ ಮಾಡೋರು ಓವರ್ ಆರ್, ನಾನು ಅದು 22ನೇ ಪ್ಲೇಸಲ್ಲಿ ಏನೇನು ಕೇಳ್ಬೋದು ಅಂತ ಇದ್ರೊಳಗಡೆ ಇಟ್ಬಿಟ್ಟಿರ್ತೀನಿ. ನಾನು ಇದ್ರೊಳಗಡೆ ಏನೇನಿದೆ, ಈಗ 22ನೇ ಪ್ಲೇಸಲ್ಲಿ ಏನೇನಿದೆ, ಡಿಟರ್ಮಿನೆಂಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಇನ್ವರ್ಸಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇರ್ಬೋದು, ಅಥವಾ ಅಪ್ಲಿಕೇಶನ್ಸ್ ಆಫ್ ದಿ ಡೆರಿವೇಟಿವ್ ಪ್ರಾಬ್ಲಮ್. ಸರಿನಾ? ಅದೇ ಥರ 23ನೇ ಕ್ವಶನ್ಸಲ್ಲಿ 3 ಟೈಪ್ ಪ್ರಾಬ್ಲಮ್ಸ್ ಫಿಕ್ಸ್ ಇಲ್ಲ. 23ಕ್ಕೆ ಫಿಕ್ಸ್ ಇಲ್ಲ, ಅದೇ ಕೇಳಬೇಕು ಅಂತ ಇಲ್ಲ. 3 ಟೈಪ್ ಪ್ರಾಬ್ಲಮ್ಸ್ ಕೇಳ್ಬೋದು. ಆ ಥರ ನಾನೇನು ಮಾಡಿದ್ದೀನಿ, 23 ಅಂತ ಬರೆದು ಒಂದು ಕ್ವಶನ್ಸ್ ಬರೆದು, ರೆಗ್ಯುಲರ್ ಕ್ವಶನ್ಸ್ ಬರೆದು, ಫಸ್ಟ್ ಮಾಡಲ್ ಪೇಪರ್ ಯಾವ ಥರ ಇರುತ್ತೋ ಓವರ್ ಆರ್, ಇನ್ನೊಂದು ಕ್ವಶನ್ಸ್ ಡಿಫರೆನ್ಷಿಯೇಷನ್ ಕೇಳ್ತಾರೋ ಅಥವಾ ಇಂಡಿಕೇಶನ್ ಕೇಳ್ತಾರೋ ಅಂತ ಓವರ್ ಆರ್ ಅಂತ ಇದೆ ಟೋಟಲ್ ಬುಕ್. ಓಕೆ, ಕ್ಲಿಯರ್? ಗೊತ್ತಾಯ್ತಾ? ಎಲ್ಲರೂ ಗೊತ್ತಾಯ್ತಾ? 3 ಮಾಡಲ್ ಪೇಪರ್ ಬ್ಲೂ ಪ್ರಿಂಟ್. ಇದು ಒಂದು ಮಾಡಲ್ ಪೇಪರ್ ಫುಲ್ ಕ್ವಶನ್ ಆ್ಯಂಡ್ ಆನ್ಸರ್. ನೆಕ್ಸ್ಟು 3 ಮಾರ್ಕ್ಸ್ ನಾವು, 2 ಮಾರ್ಕ್ಸ್ ನಾವು, ಮತ್ತು 5 ಮಾರ್ಕ್ಸ್ ನಾವು, 6 ಮಾರ್ಕ್ಸ್ ನಾವೆಲ್ಲ ಸಪ್ರೇಟು ಪ್ರಿಂಟ್ ಆಗಿದೆ. ಓಕೆನಾ? ಇದು ಮ್ಯಾಟ್ರ್ ಗೊತ್ತಾಯ್ತಾ? ಕ್ಲಿಯರ್? ನೋಡಿ ಸರ್, ಕಾಣಿಸುತ್ತೆ ಸರ್, ಊಟ ಇಟ್ಕೊಂಡ್ಬರ್ರಿ. ಹಿಂಗೆ ನಾನು ಈಗ ಏನು ಹೇಳಿದ್ದೀನಿ ರೆಕಾರ್ಡ್ ಆಗಿದೆ, ಅದು ಹಂಗೆ ಇರಬೇಕು ಪಾಯಿಂಟ್. ಈಗ ಇದು ಬರ್ತದೆ ಸರ್.